ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ,
ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯವೂ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯವೂ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿಗಳ ಸ್ಥಿತಿ ಅಯೋಮಯವಾಗಿರುವಂತದ್ದು. ಗುಂಡಿಗಳಿಂದ ತುಂಬಿ ಇವತ್ತು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಕಲ್ಪಿಸುವಂತ ರಸ್ತೆ ಇದು. ಈ ರಸ್ತೆ ಈಗ ಸುಮಾರು 45 ಕಿಲೋಮೀಟರ್, ಆಲ್ದೂರಿನಿಂದ ಏನು ಬಾಳೆಹೊನ್ನೂರಿಗೆ ಸುಮಾರು 45 ಕಿಲೋಮೀಟರ್ ಬರುತ್ತೆ. ಅಲ್ಲಿ ವಾಹನಗಳ ಓಡಾಟ ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಕೂಡ ಹೌದು. ಅದರಲ್ಲೂ ಕೂಡ ಬೈಕ್ ಸವಾರರಂತೂ ನಿತ್ಯವೂ ಪರದಾಡುವ ಸ್ಥಿತಿ ಇದೆ. ಅಂದ್ರೆ ಒಂದು ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋದ್ರೆ 2 ಗುಂಡಿಗಳನ್ನು ನೆಗೆಯುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ನಡೆದಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಈಗ ಏನು ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ರಸ್ತೆಗಳು ಹಾನಿಯಾಗ್ತವೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಆಗುವಂಥದ್ದು. ಹಾಗಾದ್ರೆ ಈ ಬಾರಿ ಮಳೆಯಿಂದ ಹಾಳಾದಂತ ರಸ್ತೆಗಳನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಈಗ ಕೂಡ ಮುಂದಾಗಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕಾಮಗಾರಿ ಇರ್ಬೋದು, ಮತ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಬರುವಂತ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಓಡಾಡ್ತಾರೆ. ಅಂದ್ರೆ ಇಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಸಂಪರ್ಕಿಸುವಂತ ರಸ್ತೆ ಕೂಡ ಹೌದು. ಹೀಗಾಗಿ ಬರುವಂತ ಪ್ರವಾಸಿಗರು ನಿತ್ಯವೂ ಹಿಡಿಶಾಪ ಕೂಡ ಹಾಕ್ತಿದ್ದಾರೆ. ಒಂದು ಸರ್ಕಾರ ಕೂಡ್ಲೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅನ್ನುವಂತ ಆಗ್ರಹನ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.